Warren Buffett is one of the most successful investors in US market. He started his investment journey when he was just 10 years old boy. ಸೊ ಅವರು 10 ವರ್ಷ ಇರುವಾಗಲೇ ತಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಅವರಿಗೆ 90 ವರ್ಷ, ಅವ್ರಿಗೆ 80 ವರ್ಷಗಳ ಇನ್ವೆಸ್ಟ್ಮೆಂಟ್ ಜರ್ನಿ ಇದೆ, ಅವ್ರ ಎಕ್ಸ್ಪೀರಿಯನ್ಸ್ ಇದೆ. ಇವತ್ತು ಅವರ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು ಮೋರ್ ದೆನ್ $100 ಬಿಲಿಯನ್. ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾಕಷ್ಟು ವೆಲ್ತನ್ನು ಕ್ರಿಯೇಟ್ ಮಾಡಿ ಹೊಸ ಇನ್ವೆಸ್ಟರ್ಸ್ನ ಅವರು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಸ್ನೇಹಿತರೆ, ವಿ ಕ್ಯಾನ್ ಲರ್ನ್ ಲಾಟ್ ಫ್ರಮ್ ವಾರೆನ್ ಬಫೆಟ್ ಅವರಿಂದ ನಾವು ತುಂಬ ಕಲಿಬೋದು. ಸ್ನೇಹಿತರೆ, ವಾರೆನ್ ಬಫೆಟ್ ಇವರು ಇಷ್ಟು ಸಕ್ಸಸ್ ಆಗೋದಕ್ಕೆ ಏನು ಕಾರಣ, ಅವರಿಂದ ಏನೆಲ್ಲ ನಾವು ಕಲಿಬೋದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ. ಸ್ನೇಹಿತರೆ, ಸೊ ಕೊನೆಯವರೆಗೂ ಈ ವಿಡಿಯೋನ ನೋಡಿ, ನಿಮಗೆ ತುಂಬ ಕಲಿಯೋದಕ್ಕೆ ಸಿಗುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ವಾರೆನ್ ಬಫೆಟ್ ಅವರು ಏನು ಹೇಳ್ತಾರಂತಂದರೆ, ಇನ್ವೆಸ್ಟ್ ಇನ್ ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ನೇಹಿತರೆ, ನೀವು ಯಾವುದಾದ್ರೂ ಒಂದು ಶೇರ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಆ ಕಂಪ್ನಿಯ ಬಿಸ್ನೆಸ್ ಏನು, ಆ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ, ಅದಕ್ಕೆ ಫ್ಯೂಚರ್ ಇದೆಯೋ ಅಲ್ಲೋ, ಅದರ ಪ್ರಾಡಕ್ಟ್ ಏನು, ಪ್ರಾಡಕ್ಟಿಗೆ ಗ್ರೋತ್ ಆಗೋದಕ್ಕೆ ಆಪರ್ಚುನಿಟಿ ಇದೆಯೋ ಅಲ್ಲೋ, ಈ ಎಲ್ಲ ಪಾಯಿಂಟನ್ನು ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡಿ. ಸೊ ನಿಮಗೆ ಕನ್ವಿಕ್ಷನ್ ಮತ್ತು ಕಾನ್ಫಿಡೆನ್ಸ್ ಬಂದಾದಮೇಲೆ ನೀವು ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು. ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ TCS ಶೇರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ, TCS ಕಂಪ್ನಿ ಯಾವ ರೀತಿ ವರ್ಕ್ ಆಗುತ್ತೆ, ಅದರ ಬಿಸ್ನೆಸ್ ಮಾಡೆಲ್ ಏನು, ಅದಕ್ಕೆ ಕ್ಲೈಂಟ್ಸ್ ಯಾರ್ಯಾರು, ಅದಕ್ಕೆ ಯಾವ ರೀತಿ ರೆವೆನ್ಯೂ ಬರುತ್ತೆ, ಯಾವ್ಯಾವ ಕಂಟ್ರಿಯಿಂದ ರೆವೆನ್ಯೂ ಬರುತ್ತೆ, IT ಸೆಕ್ಟರ್ ಅಂದ್ರೆ ಏನು, IT ಸೆಕ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ, IT ಸೆಕ್ಟರ್ನಲ್ಲಿ ಏನೆಲ್ಲ KPIs ಇರುತ್ತೆ, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಇರುತ್ತೆ, ಈ ಎಲ್ಲ ಅಂಶಗಳ ಬಗ್ಗೆ ನಿಮ್ಗೆ ಇನ್ ಡೆಪ್ತ್ ಆಗಿ ಗೊತ್ತಿರಬೇಕು. ಸೊ ನಿಮ್ಗೆ ಗೊತ್ತಿದ್ದಾಗ ಮಾತ್ರ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ, ಕನ್ವಿಕ್ಷನ್ ಬರುತ್ತೆ. ಒಂದು ವೇಳೆ ನಿಮ್ಗೆ IT ಸೆಕ್ಟರ್ ಬಗ್ಗೆ ಏನೂ ಗೊತ್ತಿಲ್ಲ, IT ಸೆಕ್ಟರ್ ಹೆಂಗೆ ವರ್ಕ್ ಆಗುತ್ತೆ, ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂತಂದರೆ IT ಸೆಕ್ಟರ್ನಲ್ಲಿ ನೀವು ಇನ್ವೆಸ್ಟ್ಮೆಂಟೇ ಮಾಡಬೇಡಿ. ನಿಮಗೆ ಯಾವ ಸೆಕ್ಟರ್ ಗೊತ್ತಿದೆ, ಉದಾಹರಣೆಗೆ ನಿಮಗೆ ಇನ್ನೊಂದು ಸೆಕ್ಟರ್ ಗೊತ್ತಿದೆ, ಬ್ಯಾಂಕಿಂಗಲ್ಲಿ ನೀವು ವರ್ಕ್ ಮಾಡ್ತೀರಾ ಅಂತಂದರೆ ಬ್ಯಾಂಕಿಂಗ್ ಸೆಕ್ಟರ್ ಹೆಂಗೆ ವರ್ಕ್ ಆಗುತ್ತೆ, ಏನೇನು KPIs ಇರುತ್ತೆ, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾವ್ಯಾವ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರುತ್ತೆ, ಇದೆಲ್ಲವೂ ನಿಮಗೆ ಇನ್ ಡೆಪ್ತ್ ಆಗಿ ಗೊತ್ತಿರುತ್ತೆ. ಅಲ್ಲಿ ನೀವು ನಿಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅಂತೇಳಿ ವಾರೆನ್ ಬಫೆಟ್ ಅವರು ಹೇಳ್ತಾರೆ. ಸ್ನೇಹಿತರೆ, ವಾರೆನ್ ಬಫೆಟ್ ಅವರ ಪೋರ್ಟ್ಫೋಲಿಯೋ ನೀವು ಅಬ್ಸರ್ವ್ ಮಾಡಿದಾಗ ಅವ್ರದ್ದು ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ, ಲಿಮಿಟೆಡ್ ಸ್ಟಾಕ್ಸ್ಗಳು ಅವ್ರ ಹತ್ರ ಇದ್ದಾವೆ, ತುಂಬ ಡೈವರ್ಸಿಫಿಕೇಶನ್ ಮಾಡಿಲ್ಲ. ಅವ್ರಿಗೆ ಯಾವ ಕಂಪ್ನಿ ಇಷ್ಟ ಆಗತ್ತೆ, ಯಾವ ಕಂಪ್ನಿ ಬಿಸ್ನೆಸ್ ಮಾಡಲ್ ಅವ್ರಿಗೆ ಗೊತ್ತಾಗತ್ತೆ, ಅರ್ಥ ಆಗತ್ತೆ, ಅಂಥ ಶೇರ್ಗಳಲ್ಲಿ ಮಾತ್ರ ಅವರು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಪ್ಲಸ್ ಅವನ್ನ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದರ ಪರಿಣಾಮವಾಗಿ ಅವರು ಇಷ್ಟು ವೆಲ್ತನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ನೀವೇನು ಮಾಡಬೇಕು ಅಂತಂದರೆ, ಯಾವುದಾದ್ರೂ ಒಂದು ಶೇರ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಕಂಪ್ನಿಯ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ, ಅದರ ಪ್ರಾಡಕ್ಟ್ ಏನು, ಫ್ಯೂಚರ್ ಗ್ರೋತ್ ಏನು, ಅದೆಲ್ಲವೂ ನಿಮಗೆ ಇನ್ ಡೆಪ್ತ್ ಆಗಿ ಗೊತ್ತಿದೆ ಅಂದರೆ ಮಾತ್ರ ನೀವು ಹಣವನ್ನು ಹೂಡಿಕೆ ಮಾಡಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡಬೇಡಿ. ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಫ್ರೆಂಡ್ಸು, ರಿಲೇಟಿವ್ಸು ಇವ್ರ ಸಜೆಷನ್ ತೊಗೊಂಡ್ಬಿಟ್ಟು ಸುಮ್ಮನೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದಾರಂತೆ ಇವರು ಮಾಡೋಕ್ಕೆ ಹೋಗ್ತಾರೆ, ಅವರು ಲಾಸ್ ಆಗ್ತಾರೆ, ಇವರು ಲಾಸ್ ಆಗ್ತಾರೆ. ಅದಕ್ಕೋಸ್ಕರ ವಾರೆನ್ ಬಫೆಟ್ ಅವ್ರು ಹೇಳೋದು, ಇನ್ವೆಸ್ಟ್ ಇನ್ ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮಗೆ ಬಿಸ್ನೆಸ್ಸೇ ಅರ್ಥ ಆಗಿಲ್ಲ, ಬಿಸ್ನೆಸ್ಸೇ ಗೊತ್ತಾಗಿಲ್ಲ ಅಂತಂದರೆ ಆ ಕಂಪ್ನಿಗಳಲ್ಲಿ ಹಣವನ್ನು ಹೂಡಿಕೆನೇ ಮಾಡಬೇಡಿ ಅಂತೇಳಿ ವಾರೆನ್ ಬಫೆಟ್ ಅವ್ರು ಹೇಳ್ತಾರೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ಇಫ್ ಯು ಆರ್ ಬೈಯಿಂಗ್ ಸ್ಟಾಕ್ಸ್ ಬೈ ವಿತ್ ಅ ಡಿಸ್ಕೌಂಟ್. ಸ್ನೇಹಿತರೆ, ಯಾವುದೇ ಒಂದು ಬಿಸ್ನೆಸ್ ಇದ್ರೂ ಕೂಡ ಅದರ ಪ್ರಮುಖ ಉದ್ದೇಶ ಏನಾಗಿರುತ್ತೆ, ಲಾಭವನ್ನು ಮಾಡೋದು. ನಾವು ಚೆನ್ನಾಗಿ ಲಾಭ ಮಾಡಬೇಕಂದ್ರೆ ಏನು ಮಾಡಬೇಕು, ನಾವು ಮೊದಲನೇದಾಗಿ ಆ ವಸ್ತುನ ಎಷ್ಟು ಕಡಿಮೆ ಪ್ರೈಸ್ಗೆ ಆಗುತ್ತೋ ಅಷ್ಟು ಕಡಿಮೆ ಪ್ರೈಸ್ಗೆ ನಾವು ಬೈ ಮಾಡಬೇಕು. ಪ್ರೈಸ್ ಮೇಲೆ ಹೋದಾಗ ನಾವು ಸೆಲ್ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ. ಸೊ ಪ್ರತಿಯೊಬ್ಬರ ಉದ್ದೇಶ ಬೈ ಅಟ್ ಲೋ, ಸೆಲ್ ಅಟ್ ಹೈ. ಸೊ ಈ ರೀತಿ ಮಾಡಿದಾಗ ನಮ್ಗೆ ಲಾಭ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಶೇರ್ಸ್ಗಳನ್ನು ಬೈ ಮಾಡುವಾಗಲೂ ಕೂಡ ಎಷ್ಟು ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಿಮ್ಗೆ ಬೈ ಮಾಡೋಕ್ಕಾಗುತ್ತೆ ಅಷ್ಟು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಬೈ ಮಾಡಿದಾಗ ಮೇಲ್ಗಡೆ ಹೋದಾಗ ನೀವು ಸೆಲ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಲಾಭ ಆಗುತ್ತೆ ಅಂತೇಳಿ ವಾರೆನ್ ಬಫೆಟ್ ಅವ್ರು ಹೇಳ್ತಾರೆ. ಸೊ ಈ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಾವು ಯಾವ ರೀತಿ ಬೈ ಮಾಡಬೇಕು ಅಂತಂದರೆ, ಮಾರ್ಕೆಟ್ನಲ್ಲಿ ನಿಮಗೆ 6 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಮಾರ್ಕೆಟ್ ಅವಾಗ ಕರೆಕ್ಷನ್ಸ್ ಆಗ್ತಿರತ್ತೆ, ವ್ಯಾಲ್ಯೂಯೇಷನ್ ತುಂಬ ಡಿಸ್ಕೌಂಟಿಗೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಸ್ಟಾಕ್ಸ್ಗಳನ್ನು ಬೈ ಮಾಡಿದ್ರೆ ತುಂಬ ಒಳ್ಳೇದಂತ ಹೇಳ್ತಾರೆ. ಒಂದು ವೇಳೆ ಕಂಪ್ನಿ ಬಿಸ್ನೆಸ್ ಚೆನ್ನಾಗಿದೆ, ಫ್ಯೂಚರ್ ಗ್ರೋತು ಎಲ್ಲ ಚೆನ್ನಾಗಿದೆ, ಆದರೂ ವ್ಯಾಲ್ಯೂಯೇಷನ್ ತುಂಬ ಎಕ್ಸ್ಪೆನ್ಸಿವ್ ಇತ್ತು ಅಂತಂದರೆ ನೀವು ಅಂಥ ಶೇರ್ಗಳಲ್ಲಿ ಬೈ ಮಾಡಬಾರ್ದು ಅಂತೇಳಿ ವಾರೆನ್ ಬಫೆಟ್ ಅವ್ರು ಹೇಳ್ತಾರೆ. ಯಾವುದಾದ್ರೂ ಒಂದು ಶೇರು ಎಕ್ಸ್ಪೆನ್ಸಿವ್ ಇದೆಯೋ, ರೀಸನೇಬಲ್ ಇದೆಯೋ ಅಥವಾ ಡಿಸ್ಕೌಂಟಲ್ಲಿ ಇದೆಯೋ ಅಂತ ಚೆಕ್ ಮಾಡೋದಕ್ಕೆ P ಅಂತ ಒಂದು ರೇಷಿಯೋ ಬರುತ್ತೆ. ಆ ರೇಷಿಯೋ ಮೂಲಕ ನೀವು ರೀಸನೇಬಲ್ ಇದೆಯೋ ಅಥವಾ ಡಿಸ್ಕೌಂಟ್ ಇದೆಯೋ ಅಥವಾ ಎಕ್ಸ್ಪೆನ್ಸಿವ್ ಇದೆಯೋ ಅಂತ ಈಸಿಯಾಗಿ ನೀವು ಚೆಕ್ ಮಾಡ್ಬೋದು. ಸ್ನೇಹಿತರೆ, ಇದನ್ನು ನಾನೊಂದು ಎಕ್ಸಾಂಪಲ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವೆಲ್ಲ ಈರುಳ್ಳಿ ತರೋದಕ್ಕೆ ಮಾರ್ಕೆಟ್ಗೆ ಹೋಗ್ತೀವಿ. ಲೆಟ್ಸ್ ಸೇ ದ್ಯಾಟ್ ಈರುಳ್ಳಿ 50 ರೂಪಾಯಿ kg ಇದೆ ಅಂತಂದರೆ, ಅಲ್ಲಿ ಯಾರು ಸೆಲ್ಲರ್ ಇರ್ತಾರಲ್ಲ, ಆ ಸೆಲ್ಲರ್ ಬಂದ್ಬಿಟ್ಟು
ಇದರ್ KR ಮಾರ್ಕೆಟ್ ಅಥವಾ ಯಶವಂತಪುರ ಮಾರ್ಕೆಟ್ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು 35 ರೂಪಾಯಿ ಪ್ರೈಸ್ಗೆ ಈರುಳ್ಳಿನ 1 kgಗೆ ಪರ್ಚೇಸ್ ಮಾಡಿಕೊಂಡು ಇಲ್ಲಿಗೆ ತೊಗೊಂಬಂದಿರ್ತಾನೆ. ಇಲ್ಲಿಗೆ ತೊಗೊಂಬಂದು ನಮಗೆ 50 ರೂಪಾಯಿಗೆ ಸೆಲ್ ಮಾಡ್ತಾನೆ. ಸೊ ಅವ್ನಿಗೆ ಮಾರ್ಜಿನ್ ಎಷ್ಟು ಸಿಕ್ಕಂಗಾಯ್ತು, 1 kgಯಿಂದ 15 ರೂಪಾಯಿ ಸಿಕ್ಕಂಗಾಯ್ತು. ಅವನೇನಾದರೂ 50 ರೂಪಾಯಿಗೆ ತಂದು 50 ರೂಪಾಯಿಗೆ ನಮಗೆ ಸೆಲ್ ಮಾಡಿದ್ರೆ ಅವನಿಗೆ ಯಾವುದೇ ರೀತಿ ಲಾಭ ಆಗೋದಿಲ್ಲ. ಅದೇ ರೀತಿಯಾಗಿ ನೀವು ಶೇರ್ಸ್ಗಳನ್ನು ಬೈ ಮಾಡುವಾಗ ಎಷ್ಟು ಡಿಸ್ಕೌಂಟೆಡ್ ಪ್ರೈಸಲ್ಲಿ ನೀವು ಬೈ ಮಾಡೋಕ್ಕಾಗತ್ತೆ ಅಷ್ಟು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಬೈ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಮೇಲ್ಗಡೆ ಹೋದಾಗ ಯು ವಿಲ್ ಬಿ ಏಬಲ್ ಟು ಮೇಕ್ ಗುಡ್ ಅಮೌಂಟ್ ಆಫ್ ಪ್ರಾಫಿಟ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಅಂತಂದರೆ, ಸೊ ಸ್ಟಾಕ್ ಮಾರ್ಕೆಟ್ ಯಾವಾಗ ಕೆಳಗಡೆ ಬರ್ತಿರುತ್ತೆ ಅವಾಗ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸು ಸೊ ಭಯವನ್ನು ಬಿದ್ದು ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹಿಂದೇಟಾಗ್ತಾರೆ. ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಧೈರ್ಯ ತಗೊಂಡು ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತೇಳಿ ವಾರೆನ್ ಬಫೆಟ್ ಹೇಳ್ತಾರೆ. ಯಾಕೆ ಅವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಯಾವಾಗ ಮಾರ್ಕೆಟ್ ಕೆಳಗಡೆ ಬರುತ್ತಿರುತ್ತೆ, ಸ್ಟಾಕ್ಸ್ಗಳೆಲ್ಲ ತುಂಬ ಡಿಸ್ಕೌಂಟೆಡ್ ಆಗಿರುತ್ತೆ, ವ್ಯಾಲ್ಯೂಯೇಷನ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಮಾರ್ಕೆಟ್ ಮೇಲೆ ಹೋದಾಗ ಯು ವಿಲ್ ಬಿ ಏಬಲ್ ಟು ಮೇಕ್ ಗುಡ್ ಅಮೌಂಟ್ ಆಫ್ ಪ್ರಾಫಿಟ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮಾರ್ಕೆಟ್ ಮೇಲ್ಗಡೆ ಹೋದಾಗ ಸೊ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸು ಆಸೆಗೆ ಬಿದ್ದು ಮತ್ತಷ್ಟು ದುರಾಸೆಗೆ ಬಿದ್ದು ಹೆಚ್ಚು ಹಣವನ್ನು ಹೂಡಿಕೆ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಉಲ್ಟಾ ಮಾಡಬೇಕು. ಆ ಸಂದರ್ಭದಲ್ಲಿ ಸ್ಟಾಕ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿರ್ತವೆ, ಓವರ್ ವ್ಯಾಲ್ಯೂಡ್ ಆಗಿರ್ತವೆ. ಆ ಸಂದರ್ಭದಲ್ಲಿ ಈದರ್ ನಾವು ಪ್ರಾಫಿಟ್ ಆದರೂ ಬುಕ್ ಮಾಡಬೇಕು ಅಥವಾ ಸೆಲ್ ಮಾಡಬೇಕಂತ ವಾರೆನ್ ಬಫೆಟ್ ಹೇಳ್ತಾರೆ. ನಾವು ಎಲ್ಲರೂ ಏನು ಮಾಡ್ತಿರ್ತಾರೆ ಅದನ್ನು ಮಾಡಬಾರ್ದು, ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಚಲಿಸ್ಬೇಕಂತೇಳಿ ವಾರೆನ್ ಬಫೆಟ್ ಅವರು ಹೇಳ್ತಾರೆ. ಅದಕ್ಕೋಸ್ಕರನೇ ಅವ್ರು ಹೇಳೋದು ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್. ಸ್ನೇಹಿತರೆ, ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಗ್ರೀಡಿ ಆಗ್ತಾರೆ, ಮಾರ್ಕೆಟ್ ಮೇಲೆ ಹೋಗುವಾಗ ಯಾವ ರೀತಿ ಹೆಚ್ಚು ಹೆಚ್ಚು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆ ಸರ್ ಐಸಾಕ್ ನ್ಯೂಟನ್. ಸೊ ಅತ್ಯಂತ ಪ್ರಸಿದ್ಧ ವಿಜ್ಞಾನಿ, ಸೊ ಅತ್ಯಂತ ಬುದ್ಧಿವಂತ ವ್ಯಕ್ತಿ. ಸೌತ್ ಸಿ ಅನ್ನೋ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ 180 ರೂಪಾಯಿಗೆ ಸ್ವಲ್ಪ ಶೇರ್ನ ಬೈ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ದಿನ ಹೋಲ್ಡ್ ಮಾಡ್ತಾರೆ. ಹೋಲ್ಡ್ ಮಾಡಾದ್ಮೇಲೆ ಸ್ಟಾಕ್ ಬಂದ್ಬಿಟ್ಟು 360 ರೀಚ್ ಆಗುತ್ತೆ. 360 ರೀಚ್ ಆದಾಗ ಇವ್ರ ದುಡ್ಡು ಡಬಲ್ ಆಗುತ್ತೆ. ಡಬಲ್ ಆದಾಗ ಇವ್ರು ಪ್ರಾಫಿಟ್ ಬುಕ್ ಮಾಡಿ ಎಕ್ಸಿಟ್ ಮಾಡ್ತಾರೆ. ಇವ್ರ ಫ್ರೆಂಡ್ ಇನ್ನೊಂದು ಸ್ವಲ್ಪ ಹೋಲ್ಡ್ ಮಾಡ್ತಾರೆ. ಅವಾಗ ಸ್ಟಾಕ್ಸ್ ಇನ್ನೂ ಚೆನ್ನಾಗಿ ಮೇಲೆ ಹೋಗುತ್ತೆ. ಅವ್ರ ಫ್ರೆಂಡ್ಗೆ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ಸರ್ ಐಸಾಕ್ ನ್ಯೂಟನ್ ಮತ್ತಷ್ಟು ಗ್ರೀಡಿಯಾಗಿ ಏನ್ ಮಾಡ್ತಾರಂತಂದ್ರೆ, ಸೊ 680 ಲೆವೆಲ್ಗೆ ಮತ್ತೆ ಇವರು ಸ್ಟಾಕ್ ನ ರೀ ಎಂಟ್ರಿ ಮಾಡ್ತಾರೆ, ಮತ್ತೊಂದ್ಸಲ ಪರ್ಚೇಸ್ ಮಾಡ್ತಾರೆ. ಯಾಕಂದ್ರೆ ಸ್ಟಾಕ್ ಮೇಲ್ಗಡೆ ಹೋಗ್ತಿರೋದ್ರಿಂದ ಹಿ ಬಿಕೇಮ್ ಟು ಗ್ರೀಡಿ. ಮಾಡಾದ್ಮೇಲೆ ಸ್ಟಾಕ್ ಬಂದ್ಬಿಟ್ಟು 1050ಕ್ಕೆ ಹೋಗುತ್ತೆ. ಅವಾಗ್ಲೂ ಕೂಡ ಅವರು ಪ್ರಾಫಿಟ್ ಅನ್ನ ಬುಕ್ ಮಾಡಲ್ಲ, ಹಂಗೆ ಹೋಲ್ಡ್ ಮಾಡ್ತಾರೆ, ಇನ್ನೂ ಮೇಲ್ ಹೋಗ್ಬೋದು ಅಂತ ಹೇಳಿ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಸ್ಟಾಕ್ ಕಂಟಿನ್ಯೂ ಆಗಿ ಡೌನ್ ಬರ್ತಾ 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 ಸ್ಟಾರ್ಟ್ ಆಗಿ ಕೊನೆಗೆ ಸ್ಟಾಕ್ ಎಲ್ಲಿ ಬರುತ್ತೆ ಅಂತಂದ್ರೆ 175 ರೂಪಾಯಿಗೆ ಬರುತ್ತೆ. ಇವ್ರು ಎಂಟ್ರಿ ಮಾಡಿರೋದಲ್ಲಿ 680 ರೂಪಾಯಿಗೆ ಇವ್ರು ಎಂಟ್ರಿ ಮಾಡಿರ್ತಾರೆ. ಎಕ್ಸಿಟ್ ಮಾಡೋದಿಲ್ಲಿ 175 ರೂಪಾಯಿಗೆ ಇವ್ರು ಎಕ್ಸಿಟ್ ಮಾಡ್ತಾರೆ. ಈ ಕಾರಣದಿಂದಾಗಿ ವಾರೆನ್ ಬಫೆಟ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮಾರ್ಕೆಟ್ ಮೇಲೆ ಹೋಗುವಾಗ ನೀವು ಯಾವುದೇ ಕಾರಣಕ್ಕೂ ತುಂಬಾ ಗ್ರೀಡಿ ಆಗ್ಬಾರ್ದು, ಮಾರ್ಕೆಟ್ ಕೆಳಗಡೆ ಬರುವಾಗ ತುಂಬಾ ಪ್ಯಾನಿಕ್ ಆಗ್ಬಾರ್ದು ಅಂತೇಳಿ ವಾರೆನ್ ಬಫೆಟ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಅ ರಾಕೆಟ್ ಸೈನ್ಸ್. ಸ್ನೇಹಿತರೆ, ನಾವೆಲ್ಲ ಏನು ಅನ್ಕೊಂಡಿರ್ತೀವಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ವೆಲ್ತ್ ಕ್ರಿಯೇಟ್ ಮಾಡಬೇಕು, ಸೊ ಸಕ್ಸಸ್ ಅನ್ನು ಸಾಧಿಸಬೇಕು ಅಂತಂದ್ರೆ ನಮಗೆ MBA ಆಗಿರಬೇಕು, ಫಿನಾನ್ಸ್ ಗೊತ್ತಿರಬೇಕು ಅಂತೇಳಿ ನಾವೆಲ್ಲ ತಿಳ್ಕೊಂಡಿರ್ತೀವಿ. ಆದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ನಾವು ಅನ್ಕೊಂಡಷ್ಟು ಕಾಂಪ್ಲಿಕೇಟೆಡ್ ಅಲ್ಲ. ಇಟ್ ಈಸ್ ವೆರಿ ಈಸಿ ಅಂತೇಳಿ ವಾರೆನ್ ಬಫೆಟ್ ಅವ್ರು ಹೇಳ್ತಾರೆ. ಯಾವ ರೀತಿ ಅಂತಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಯಾವ ಬಿಸ್ನೆಸ್ ಅರ್ಥ ಆಗುತ್ತೆ, ಯಾವ ಬಿಸ್ನೆಸ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂಥ ಬಿಸ್ನೆಸ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಆರಾಮಾಗಿ ನೀವು ಲಾಂಗ್ ಟರ್ಮಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅವರ ಪೋರ್ಟ್ಫೋಲಿಯೋನ ಅಬ್ಸರ್ವ್ ಮಾಡಿದಾಗ ಅವರ ಪೋರ್ಟ್ಫೋಲಿಯೋ ತುಂಬ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ, ತುಂಬ ಲಿಮಿಟೆಡ್ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮಲ್ಲಿ ಅವರು ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಷನ್ ಮಾಡಿದ್ದಾರೆ. ಸೊ ನಿಮಗೆ ಏನು ಗೊತ್ತಿಲ್ಲ ಅಂತಂದರೆ ಆರಾಮಾಗಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೂ ಕೂಡ ಲಾಂಗ್ ಟರ್ಮಲ್ಲಿ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಷನ್ ಮಾಡ್ಬೋದು ಅಂತ ವಾರೆನ್ ಬಫೆಟ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರೀಡ್. ಸ್ನೇಹಿತರೆ, ವಾರೆನ್ ಬಫೆಟ್ ಇಷ್ಟು ಸಕ್ಸಸ್ ಆದರೂ, ಇಷ್ಟು ವೆಲ್ತ್ ಕ್ರಿಯೇಟ್ ಮಾಡಿದ್ರು ಕೂಡ ಇವತ್ತಿಗೂ ಪ್ರತಿದಿನ 15ರಿಂದ 20 ಪೇಜ್ ಅವರು ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಓದ್ತಾರಂತೆ, ಸ್ಟಡಿ ಮಾಡ್ತಾರಂತೆ. ಆ ಕಾರಣದಿಂದಾಗಿ ಅವರು ಇಷ್ಟು ಗ್ರೋ ಆಗೋದಕ್ಕೆ, ಇಷ್ಟು ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ನಾವು ಕೂಡ ನಾವು ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀವಿ, ಏನು ಮಾಡ್ತಿರ್ತೀವಿ ಅದ್ರ ಬಗ್ಗೆ ಸ್ವಲ್ಪ ಆದ್ರೂ ನಾವು ಸ್ಟಡಿ ಮಾಡ್ತಾ ಹೋದರೆ ಪ್ರತಿದಿನ ನಾವು ಕೂಡ ಆರಾಮಾಗಿ ಸಕ್ಸಸ್ಸನ್ನು ಸಾಧಿಸ್ಬೋದು, ವೆಲ್ತ್ ಕ್ರಿಯೇಟ್ ಮಾಡ್ಬೋದು. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಒಂದೇ ಅಲ್ಲ, ಯಾವುದೇ ಸೆಕ್ಟರ್ ಇರಲಿ, ಯಾವುದೇ ಇಂಡಸ್ಟ್ರಿ ಇರಲಿ, ನೀವು ಲರ್ನಿಂಗ್ ಅನ್ನೋ ಪ್ರೋಸೆಸ್ಸನ್ನು ಕಂಟಿನ್ಯೂ ಆಗಿ ಇಟ್ಕೊಂಡಿದ್ದೆ ಆದರೆ ಲಾಂಗ್ ಟರ್ಮಲ್ಲಿ ನೀವು ಆರಾಮಾಗಿ ಸಕ್ಸಸ್ಸನ್ನು ಸಾಧಿಸ್ಬೋದು, ಆರಾಮಾಗಿ ನೀವು ವೆಲ್ತ್ ಕ್ರಿಯೇಷನ್ನ ಮಾಡ್ಬೋದು. ಲರ್ನಿಂಗ್ ಈಸ್ ದ ಬಿಗ್ಗೆಸ್ಟ್ ಅರ್ನಿಂಗ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್.
ಸ್ನೇಹಿತರೆ, ವಾರೆನ್ ಬಫೆಟ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ನೀವು ಇಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ, ಯಾವುದಾದ್ರೂ ಒಂದು ಶೇರಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ರಿ ಅಂತಂದರೆ, ನೀವು ಆ ಕಂಪ್ನಿಯ ಬಿಸ್ನೆಸ್ನಲ್ಲಿ ಹೂಡಿಕೆ ಮಾಡ್ದಂಗೆ. ಆ ಕಂಪ್ನಿನಲ್ಲಿ ನೀವು ಪಾರ್ಟ್ ಓನರ್ ಆಗ್ತೀರಾ. ಆ ಬಿಸ್ನೆಸ್ಸು ನಿಮಗೆ ನಾಳೆನೇ ಬೆಳೆದು ಬಿಡಲ್ಲ, ನಾಳೆನೇ ಗ್ರೋ ಆಗಿಬಿಡಲ್ಲ. ಆ ಬಿಸ್ನೆಸ್ ಗ್ರೋ ಆಗೋದಕ್ಕೆ, ಬೆಳೆಯೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಇಲ್ಲಿ ನೀವು ಅಟ್ಲೀಸ್ಟ್ ಒಂದು 8 ವರ್ಷ 10 ವರ್ಷ ಟೈಮ್ ಕೊಟ್ಟಾಗ ಆ ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗುತ್ತೆ, ಚೆರಿಶ್ ಆಗುತ್ತೆ. ಆವಾಗ ಆ ಸ್ಟಾಕು ನಿಮಗೆ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಮಾಡಿಕೊಡುತ್ತೆ ಅಂತೇಳಿ ವಾರೆನ್ ಬಫೆಟ್ ಹೇಳ್ತಾರೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಇರಲಿ, ಯಾವುದೇ ಸೆಕ್ಟರ್ ಇರಲಿ, ನೀವು ಸಕ್ಸಸ್ಸನ್ನು ಸಾಧಿಸಬೇಕು ಅಂತಂದರೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ನಥಿಂಗ್ ವಿಲ್ ಚೇಂಜ್ ಓವರ್ ನೈಟಲ್ಲಿ ಯಾವುದೂ ಕೂಡ ಬದಲಾಗೋದಿಲ್ಲ. ತಾಳ್ಮೆ ಅನ್ನೋದು ಭಾರಿ ಮುಖ್ಯ. ಸ್ಟಾಕ್ ಮಾರ್ಕೆಟ್ನಲ್ಲಿ ಟೈಮ್ ಇಸ್ ದ ಬಿಗ್ಗೆಸ್ಟ್ ಫಂಡ್ ಮ್ಯಾನೇಜರ್. ಅದಕ್ಕೋಸ್ಕರ ಯು ನೀಡ್ ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ವಾರೆನ್ ಬಫೆಟ್ ಅವರ ಇನ್ವೆಸ್ಟ್ಮೆಂಟ್ ಜರ್ನಿ ಮತ್ತು ವಾರೆನ್ ಬಫೆಟ್ ಅವರಿಂದ ಏನೆಲ್ಲ ಕಲಿಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಪಾಯಿಂಟ್ಗಳನ್ನು ಸಮರೈಸ್ ಮಾಡ್ತಾ ಹೋದರೆ, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಇನ್ವೆಸ್ಟ್ ಇನ್ ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ವೆನ್ ಯು ಆರ್ ಬೈಯಿಂಗ್ ಸ್ಟಾಕ್ಸ್ ಬೈ ವಿತ್ ಅ ಡಿಸ್ಕೌಂಟ್. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ. ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಅ ರಾಕೆಟ್ ಸೈನ್ಸ್. ಐದನೇದು ಬಂದ್ಬಿಟ್ಟು ರೀಡ್. ಆರನೇದು ಬಂದ್ಬಿಟ್ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಫ್ರೆಂಡ್ಸ್, ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಒಂದು ವೇಳೆ ನೀವು ಸ್ಟಾಕ್ಸು, ಮ್ಯೂಚುವಲ್ ಫಂಡ್ ಅಥವಾ ಟ್ರೇಡಿಂಗ್ ಬಗ್ಗೆ ಇನ್ ಡೆಪ್ತ್ ಆಗಿ ಕಲಿಬೇಕು ಅಂತಂದರೆ, ಯು ಕ್ಯಾನ್ ಎಕ್ಸ್ಪ್ಲೋರ್ ಮೈ ಆನ್ಲೈನ್ ಕೋರ್ಸ್. ಥ್ಯಾಂಕ್ ಯು ಸೊ ಮಚ್.